ನಮ್ಮ ಜರ್ನಲಿಸ್ಟ್ ಸ್ನೇಹಿತರೊಬ್ಬರು ಪದ್ಮನಾಭ ನಗರದ ಬೂತ್ ಸಂಖ್ಯೆ 273ರಲ್ಲಿದ್ದಾರೆ. ಅವ್ರ ಮನೆಯಲ್ಲಿ 4 ಜನ ಇರ್ತಾರೆ. ಅವರು ಬೆಳಿಗ್ಗೆ ಮನೆಯಿಂದ ಹೊರಟು ಆಫೀಸ್ಗೆ ಬರ್ತಾರೆ. ವಾಪಸ್ ಮನೆಗೆ ಹೋಗೋದ್ರೊಳಗೆ ಅವ್ರಿಗೆ ಗೊತ್ತಾಗುವಂಥ ವಿಚಾರ ಏನು ಅಂತ ಹೇಳಿದರೆ, ಅವ್ರದ ಎನ್ಯುಮರೇಷನ್ ಫಾರ್ಮನ್ನು ಕೊಡದೇ ಅವ್ರ ಹೆಸರನ್ನು ASDDOದಲ್ಲಿ ಮಾರ್ಕ್ ಮಾಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ಪ್ರಜ್ಞಾವಂತ ಜನ ಹೋಗಿ ಕೇಳಕ್ಕೆ ಹೋದರೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಿ. ಮೀಟಿಂಗ್ಗಳಿಗೆ ಡೇಟ್ ಫಿಕ್ಸ್ ಮಾಡಿ ಮೀಟಿಂಗ್ಸನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಿ. ಜನರಿಗೆ ನೀವು ಉತ್ತರವನ್ನು ಯಾಕೆ ಕೊಡ್ತಾ ಇಲ್ಲ? ಒಂದೇ ದಿನಕ್ಕೆ 9,000ದಿಂದ 2 ಲಕ್ಷಕ್ಕೆ ಯಾಕೆ ಆಯಿತು? ಈ ಎಲ್ಲ ನೋಡ್ತಾ ಇದ್ದರೆ ನಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಮಿಸ್ಟರ್ ಅನ್ಬುಕುಮಾರ್ ಅವರೇ, ಚುನಾವಣಾ ಆಯೋಗ ಯಾಕೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ಬೆಚ್ಚಿ ಬೀಳಿಸುವಂಥ ಒಂದು ಸಂಗತಿ ಚುನಾವಣಾ ಆಯೋಗ ಹೊರಗಾಕಿದೆ. ಅದೇನಪ್ಪ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಒಟ್ಟು 98 ಲಕ್ಷ ಜನರ ವೋಟು ಡಿಲೀಟ್ ಆಗುವ ಅಪಾಯ ಇದೆ ಅಂತೇಳ್ಬಿಟ್ಟು ASDDOದಲ್ಲಿ ಚುನಾವಣಾ ಆಯೋಗ ಮಾರ್ಕ್ ಮಾಡಿದೆ. ಇದರಲ್ಲಿ ಭಾಳ ಭಯಾನಕವಾದಂಥ ವಿಚಾರ ಏನು ಅಂತ ಹೇಳಿದರೆ, ಬೆಂಗಳೂರು ಒಂದರಲ್ಲೇ ಸುಮಾರು 50 ಲಕ್ಷದಷ್ಟು ಜನರ ಹೆಸರುಗಳು ಡಿಲೀಟ್ ಆಗುವ ಅಪಾಯದಲ್ಲಿದೆ. ಅಂದರೆ ಬೆಂಗಳೂರಿನಲ್ಲಿ ಒಟ್ಟು ಮತದಾರರ ಸಂಖ್ಯೆ 1 ಕೋಟಿ ಅಷ್ಟು ಇದ್ದರೆ ಅದರಲ್ಲಿ ಅರ್ಧಕ್ಕರ್ಧ ಜನರ ವೋಟು ಡಿಲೀಟ್ ಆಗುವ ಅಪಾಯದಲ್ಲಿದೆ ಅಂತೇಳಿ 31ನೇ ತಾರೀಕು ಚುನಾವಣಾ ಆಯೋಗ ತನ್ನ ಪ್ರೆಸ್ ನೋಟಲ್ಲಿ ಹೇಳಿದೆ. ಈ ಒಂದು ಅಂಕಿಅಂಶ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಅಂಕಿಅಂಶ. ಯಾಕೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ. ಈ ಒಂದು SIR ಪ್ರಕ್ರಿಯೆ ಶುರುವಾಗೋಕ್ಕೂ ಮುಂಚೆ ಇದರಲ್ಲಿರುವ ತೊಂದರೆಗಳ ಬಗ್ಗೆ ಮಾತನಾಡಲಿಕ್ಕೆ ಹಲವಾರು ಸಂಘಟನೆಗಳು ಚುನಾವಣಾ ಆಯೋಗವನ್ನು ಅಪ್ರೋಚ್ ಮಾಡಿತ್ತು. ಆಗ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂಥ ಮಿಸ್ಟರ್ ಅನ್ಬುಕುಮಾರ್ ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಯಾಕೆ ನೀವು ಇಷ್ಟು ತಲೆ ಕೆಡಿಸ್ಕೊಳ್ತೀರಾ? SIR ಪ್ರೊಸೆಸ್ ತುಂಬ ಆರಾಮಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಮ್ಯಾಪಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದರು. 29ನೇ ತಾರೀಕು ಜೂನ್ ಅಂತ ಹೇಳಿದರೆ SIR ಪ್ರಾರಂಭ ಆಗುವಂಥ ದಿನ ಅವರು ಒಂದು ಪ್ರೆಸ್ ರಿಲೀಸನ್ನು ಮಾಡಿದರು. ಆ ಪ್ರೆಸ್ ರಿಲೀಸಲ್ಲಿ ಏನು ಹೇಳ್ತಾ ಇದ್ರು ಅವರು, ಈಗಾಗಲೇ 91.6% ಕರ್ನಾಟಕದಲ್ಲಿ ಮ್ಯಾಪಿಂಗ್ ಆಗೋಗಿದೆ, ಇನ್ನು ಪೆಂಡಿಂಗ್ ಇರೋದು 46,000 ಮಾತ್ರ ಅಂತ ಅವ್ರು ಹೇಳಿದರು. ಆದರೆ 31ನೇ ತಾರೀಕು ನೀವು ಕೊಟ್ಟಂಥ ಪ್ರೆಸ್ ನೋಟಲ್ಲಿ 98 ಲಕ್ಷ ಜನರ ವೋಟ್ಗಳು ಮ್ಯಾಪ್ ಆಗ್ತಾ ಇಲ್ಲ. ಹಾಗಾದರೆ ಅವತ್ತು ಹೇಳಿದ ಸುಳ್ಳ, ಇವತ್ತು ಹೇಳ್ತಿರೋದು ಸುಳ್ಳ? ಮಿಸ್ಟರ್ ಅನ್ಬುಕುಮಾರ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಈ ASDDO ಅಂತ ಬಂದಾಗ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು ಮತ್ತು ಅದರ್ಸ್ ಅನ್ನೋ ಒಂದು ಕ್ಯಾಟಗರಿನ ಮಾಡಿದ್ದಾರೆ. ಈ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟನ್ನು ನೀವು ಸೂಕ್ಷ್ಮವಾಗಿ ನೋಡಿ. ಇದರಲ್ಲಿ ಅನ್ಟ್ರೇಸಬಲ್ಲು, ಆಬ್ಸೆಂಟು ಅಂತ ಒಂದು ಕ್ಯಾಟಗರಿ ಇದೆ. ಅದ್ರ ಜೊತೆಗೇ ಡೂಪ್ಲಿಕೇಟು, ಡೆತ್ತು, ಶಿಫ್ಟೆಡ್ಡು ಅಂತಲೂ ಇದೆ. ಆದರೆ ಅದರ್ಸ್ ಅನ್ನೋದನ್ನು ನೋಡಿ, 30ನೇ ತಾರೀಕುವರೆಗೂ, ಅಂದರೆ 1 ತಿಂಗಳ ಕಾಲ ಏನು SIR ಪ್ರೋಸೆಸ್ ನಡೆದಿತ್ತು, ಆ SIR ಪ್ರೋಸೆಸ್ಸಲ್ಲಿ ಅಲ್ಲಿವರೆಗೂ ಡಿಲೀಟ್ ಆಗಿದ್ದು ಒಂದು 9,000 ಚಿಲ್ಲರೆ ವೋಟ್ಗಳು ಮಾತ್ರ. ಆದರೆ 31ನೇ ತಾರೀಕು ಒಂದೇ ದಿನಕ್ಕೆ 2,40,000 ವೋಟ್ಗಳನ್ನು ಮಾರ್ಕ್ ಮಾಡಿದ್ದಾರೆ. ಒಂದೇ ದಿನಕ್ಕೆ ಇಷ್ಟು ದೊಡ್ಡ ಪ್ರಮಾಣದ 9,000ದಿಂದ ಏಕದಮ್ 2,40,000 ವೋಟನ್ನು ಹೇಗೆ ಇದನ್ನು ಮಾರ್ಕ್ ಮಾಡಿದ್ದಾರೆ? ಇದ್ರ ಬಗ್ಗೆ ಉತ್ತರವನ್ನು ಚುನಾವಣಾ ಆಯೋಗ ಕೊಡುತ್ತಾ? ಇದರಲ್ಲಿ ಅತಿ ಹೆಚ್ಚು ಬೆಂಗಳೂರಿನದ್ದೇ ಇದೆ. ನೀವು ಬೆಂಗಳೂರು ಅರ್ಬನ್ನು, ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ನಾರ್ತ್ ಮತ್ತು ಸೌತನ್ನು ಒಟ್ಟಾರೆ ಆ್ಯಾವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಿದರೆ 45% ವೋಟನ್ನು ಇವರು ಡಿಲೀಟ್ ಮಾಡುವಂಥ ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ. ಅಂದರೆ ASDDOಲ್ಲಿ ಮಾರ್ಕ್ ಮಾಡಿದ್ದಾರೆ. ಬೆಂಗಳೂರು ಸೌತ್ ಒಂದೇ 51% ಆಗಿದೆ. ಅಂದರೆ 51% ಇವರು ಅಸಿಂಧುವಾಗಿರ್ತಕ್ಕಂಥ ವೋಟ್ ಇದೆ ಅಂತ ಇವರು ಒಪ್ಕೊಳ್ತಿದ್ದಾರೆ ಅಂತ ಹೇಳಿದರೆ, ತೇಜಸ್ವಿ ಸೂರ್ಯ ಅವರು ಹೇಗಿದ್ದರು? ಬೆಂಗಳೂರಿನ ನಾರ್ತು, ಸೌತ್ ಮತ್ತು ಸೆಂಟ್ರಲ್ಲು ಎಲ್ಲವನ್ನು ಹಾಕ್ಕೊಂಡ್ರೆ ಶೋಭಾ ಕರಂದ್ಲಾಜೆ ಅವರು, PC ಮೋಹನ್ ಅವರು, DK ಸುರೇಶ್ ಅವರು ಯಾವ ಅರ್ಥದಲ್ಲಿ ಗೆದ್ದರು ಅನ್ನೋ ಪ್ರಶ್ನೆ ಮೂಡಿ ಬರ್ತದೆ. ಈ ಬೆಂಗಳೂರಿನಲ್ಲಿ ಮ್ಯಾಪಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಮ್ಮ ಮುಂದೆ ಹೇಳಬೇಕು ಅನ್ನೋದಾದರೆ, ಹೆಬ್ಬಾಳದ ಚೋಳನಾಯಕನಹಳ್ಳಿಯಲ್ಲಿ ಬರುವಂಥ ಬೂತ್ಗಳನ್ನು ನೀವು ತಗೊಂಡ್ರೆ 2002ರ ಮತದಾರರ ಪಟ್ಟಿನೇ ಸಿಗ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜರ್ನಲಿಸ್ಟ್ ಸ್ನೇಹಿತರೊಬ್ಬರು ಪದ್ಮನಾಭ ನಗರದ ಬೂತ್ ಸಂಖ್ಯೆ 273ರಲ್ಲಿದ್ದಾರೆ. ಅವ್ರ ಮನೆಯಲ್ಲಿ 4 ಜನ ಇರ್ತಾರೆ. ಅವರು ಬೆಳಿಗ್ಗೆ ಮನೆಯಿಂದ ಹೊರಟು ಆಫೀಸ್ಗೆ ಬರ್ತಾರೆ. ವಾಪಸ್ ಮನೆಗೆ ಹೋಗೋದ್ರೊಳಗೆ ಅವ್ರಿಗೆ ಗೊತ್ತಾಗುವಂಥ ವಿಚಾರ ಏನು ಅಂತ ಹೇಳಿದರೆ, ಅವ್ರದ ಎನ್ಯುಮರೇಷನ್ ಫಾರ್ಮನ್ನು ಕೊಡದೇ ಅವ್ರ ಹೆಸರನ್ನು ASDDOದಲ್ಲಿ ಮಾರ್ಕ್ ಮಾಡಿದ್ದಾರೆ.
ಇದನ್ನು ಪ್ರಶ್ನೆ ಮಾಡಿ ಆ ಪತ್ರಕರ್ತರು BLO ಫೋನ್ ಮಾಡಿದಾಗ ಇಲ್ಲ ನಿಮಗೆ ಕೊಡ್ತೀವಿ ಸೋಮವಾರ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಪತ್ರಕರ್ತರಿಗೆ ಅವೇರ್ನೆಸ್ ಇರೋರಿಗೇ ಈ ಪರಿಸ್ಥಿತಿ ಆದರೆ ಬೆಂಗಳೂರಿನ ಬೇರೆ ಬೇರೆ ಜನರಿಗೆ ಯಾವ ರೀತಿ ಇವರು ಮಾರ್ಕ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲವೂ ಆದಮೇಲೆ ನಮ್ಮ ಮುಂದೆ ಬರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ನೀವು ಇಡೀ ಪ್ರೆಸ್ ನೋಟನ್ನು ಏನು ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗ, ಇನ್ನು ಸೂಕ್ಷ್ಮವಾಗಿ ನೋಡಿ, ಇವ್ರು ಕಂಪ್ಲೀಟ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಡಿಲೀಟ್ ಮಾಡೋದ್ರ ಬಗ್ಗೆನೇ ಇದೆ. ASDDOನ ಮಾರ್ಕ್ ಮಾಡ್ತಾ ಇದ್ದಾರೆ. ಆದರೆ 18 ವಯಸ್ಸು ತುಂಬಿರೋರನ್ನ ಎಷ್ಟು ಜನರನ್ನ ಆ್ಯಡ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಯಾವುದೇ ಆದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆಗಲೇ ಹೇಳ್ದಂಗೆ ಈ ಅದರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆಯೂ ಡೆಫಿನೇಷನ್ನೇ ಇಲ್ಲ. ಅದರ್ಸ್ ಅಂದರೆ ಏನು ಅನ್ನೋದನ್ನು ನೀವು ಇಡೀ ಈ ಪ್ರೆಸ್ ನೋಟನ್ನು ನೋಡಿದಾಗ ಅದ್ರ ಬಗ್ಗೆ ಯಾವುದೇ ಮಾತು ಅದರಲ್ಲಿ ಅವರು ಹೇಳಿಲ್ಲ. ಮತ್ತು ಬಹಳ ಮುಖ್ಯ, ಇದು ಬರೀ ನಾವು ASDDO ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಿನಲ್ಲಿ ಹಲವಾರು ಹೆಸರುಗಳು ಈಗಾಗಲೇ ಮಾರ್ಕ್ ಆಗ್ತಾ ಇದೆ BLO ಆ್ಯಪ್ಗಳಲ್ಲಿ. ಅದ್ರ ಬಗ್ಗೆ ಯಾಕೆ ನೀವು ಅಂಕಿಅಂಶವನ್ನು ಮಾಹಿತಿಯನ್ನು ನಿಮ್ಮ ಪ್ರೆಸ್ ನೋಟಲ್ಲಿ ಕೊಡ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ಪ್ರಜ್ಞಾವಂತ ಜನ ಹೋಗಿ ಕೇಳೋಕ್ಕೆ ಹೋದರೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಿ. ಮೀಟಿಂಗ್ಗಳಿಗೆ ಡೇಟ್ ಫಿಕ್ಸ್ ಮಾಡಿ ಮೀಟಿಂಗ್ಸನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಿ. ಜನರಿಗೆ ನೀವು ಉತ್ತರವನ್ನು ಯಾಕೆ ಕೊಡ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಯನ್ನು ಇಟ್ಕೊಂಡು ಮತ್ತೆ ಕೇಳಬೇಕು ಅಂತ ಹೇಳ್ಬಿಟ್ಟು ಅನಿಸ್ತದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಡಿಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದರ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಯಾಕೆ ನೀವು ಆ ಕ್ಯಾಟಗರಿಯ ಬಗ್ಗೆ ಬರೀತಾ ಇಲ್ಲ? ಒಂದೇ ದಿನಕ್ಕೆ 9,000ದಿಂದ 2 ಲಕ್ಷಕ್ಕೆ ಹೇಗೆ ಏರಿಕೆ ಆಯಿತು? ಈ ಎಲ್ಲ ನೋಡ್ತಾ ಇದ್ದರೆ ನಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಮಿಸ್ಟರ್ ಅನ್ಬುಕುಮಾರ್ ಅವರೇ, ಚುನಾವಣಾ ಆಯೋಗ ಯಾಕೆ 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 ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.